ಇದರಲ್ಲಿ ಎಲ್ಲ ಗೊತ್ತಿರೋರೇನೆ. ಹೀಗೆ ಒಂದು 2.5 ತಿಂಗಳ ಹಿಂದೆ ನಾವೆಲ್ಲರೂ ಸೇರಿದ್ವಿ, ಈ ತರ ಒಂದು ನಾರಿ ಸ್ವಾಸ್ಥ್ಯ ಪ್ರೋಗ್ರಾಮ್ಗೆ ಕೈ ಹಿಡಿದಿದ್ದೀವಿ ಅಂತ. ಸೊ ಬಹಳ ಹೆಮ್ಮೆಯಿಂದ ವಿ ಆರ್ ಕಮಿಂಗ್ ಔಟ್. ನಿಮ್ಗೆಲ್ಲರಿಗೂ ಗೊತ್ತಂಗೆ ಪ್ರಿವೆನ್ಷನ್, ಸ್ಕ್ರೀನಿಂಗ್, ಟ್ರೀಟ್ಮೆಂಟ್, ಆ 3 ಜೆಂಡಾಗಳು ವಿ ಹ್ಯಾವ್ ಬೀನ್ putting out at every possible idu. So prevention, screening, you know what camps and other things idu. Treatment allu bala utsahadinda ee sati namage it is really a very good strength to our right arm anta helbodu. Idra CSR iವರು ಮುಂದೆ ಬಂದಿದ್ದು. So this opportunity we made available to many people. ಒಂದು 50 ಜನ ನಾನು ಅಂತ ಅನ್ಕೊಂಡಿದ್ವಿ. We could reach that target of 47. Many people have got the benefit from this. So very proudly we want to say that what we promised we have delivered. Nari Swasthya program only with the able and very generous help of Nagaraj Gageshwari ಅವರಿಂದ, Automotive Axles ಇದರಿಂದ very personally he took interest. Patients ಹತ್ರ ಮಾತಾಡಿದ್ರು, ಬಂದ್ರು, in person he attended on this. So you can hear from him also, and also from a surgeon, Dr. Vijay Kumar, who was responsible for operating on these people. ಗುಡ್ ಆಫ್ಟರ್ನೂನ್. ಹಾಗೆ ಡಾಕ್ಟರ್ ಅವರು ಹೇಳಿದಂಗೆ ನಾವು ನಿಮಗೆ ತಿಳಿದಿರೋ ಮಟ್ಟಿಗೆ ಮೈಸೂರಿನಲ್ಲಿ ಆಟೋಮೋಟಿವ್ ಆಕ್ಸೆಸ್ ಸಂಸ್ಥೆ ಕಳೆದ 40 ವರ್ಷಗಳಿಂದ ನಾವು ಇಲ್ಲಿ ವ್ಯಾಪಾರ, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ನಮ್ಮ CSR ವತಿಯಿಂದ ನಾವು 3 ಏರಿಯಾನ ನಾವು ಫೋಕಸ್ ಮಾಡ್ತೀವಿ. ಒಂದು ಪ್ರೈಮರಿ ಎಜುಕೇಶನ್, ಇನ್ನೊಂದು ಪ್ರೈಮರಿ ಎಜುಕೇಶನ್, ಆಲ್ಸೋ ಟೆಕ್ನಿಕಲ್ ಎಜುಕೇಶನ್. ನಾವು ಏರಿಯಾದಲ್ಲಿ ಸುಮಾರು ಕೆಲಸ ಮಾಡ್ತೀವಿ. ಅದಲ್ಲದೆ ನಾವು ಹೆಲ್ತ್ ಕೇರ್, ಎಸ್ಪೆಷಲಿ ಹೆಲ್ತ್ ಕೇರ್ ಮಾಡುವಾಗ ಯಾವ ಒಂದು ಕಮ್ಯುನಿಟಿ ಇದೆ ಅವರಿಗೆ ದೇ ಕೆನಾಟ್ ಅಫೋರ್ಡ್ ದ ಹೆಲ್ತ್ ಕೇರ್, ವಿ ವಾಂಟ್ ಟು ರೀಚ್ ಔಟ್ ಟು ದೆಮ್ ಅಂಡ್ ದೆನ್ ಟ್ರೈ ಟು ಹೆಲ್ಪ್ ದೆಮ್. ಥರ್ಡ್ ಒನ್ ಇಸ್ ಎನ್ವೈರನ್ಮೆಂಟ್. ಸೊ ನಿಮಗೆ ಗೊತ್ತಿರೋಂಗೆ ಕೂರ್ಗಳಿ ಲೇಕ್ನ ಅದರ್ ರಿಜ್ಯುಮಿನೇಷನ್ ಪ್ರೋಗ್ರಾಮ್ ಇವಾಗ ನಡೀತಾ ಇದೆ. ಸೊ ಹೆಚ್ಚು ಕಮ್ಮಿ 6 ತಿಂಗಳು, 3 ರಿಂದ 6 ತಿಂಗಳ ಕೆಳಗೆ ನಾವು ನೆಕ್ಸ್ಟ್ ಹೆಲ್ತ್ ಕೇರ್ ಪ್ರೋಗ್ರಾಮ್ನ ಎಲ್ಲಿ ತೊಡಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಯೋಚಿಸ್ತಾ ಇರುವಾಗ, ಸೊ ಇದೊಂಥರ ಏನು ಅಂತಂದ್ರೆ ವೈದ್ಯರು ಹೇಳಿದ ಹಾಲನ್ನ, ರೋಗಿ ಬಯಸಿದ್ದು ಹಾಲನ್ನ ನನಗೆ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಅವಾಗ ಇನಿಷಿಯೇಟಿವ್, ನಾರಿ ಸ್ವಸ್ಥದ ಈ ಪ್ರೋಗ್ರಾಮ್ ಇನಿಷಿಯೇಟಿವ್ ತಗೊಂಡು, ಸೊ ನಮಗೂ ಅವಾಗ ಅದು ಕರೆಕ್ಟ್ ಆಗಿ ನಮ್ಮ ಪ್ರೋಗ್ರಾಮ್ಗೆ ಅದು ಕರೆಕ್ಟ್ ಆಗಿ ಮ್ಯಾಚ್ ಆಯಿತು. ನಮ್ದು ಏನೇನು ರಿಕ್ವೈರ್ಮೆಂಟ್ ಇದೆ. So like I said, this healthcare benefit need to be really given to those people who need it most. Adu Bharat Cancer Hospital administration team, they have put a lot of effort in identifying that people, those people who needed it most, and then they have ensured that this treatment is given to them. So I'm very happy. Now initially when we initially planned for that, ಡಾಕ್ಟರ್ ಹೇಳಿದಂಗೆ ಹೆಚ್ಚು ಕಡಿಮೆ 50 ಜನಕ್ಕೆ ಇದು ತಲುಪುವಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಕಡೆಯಲ್ಲಿ 41 ಜನಗಳಿಗೆ ಆಯಿತು. ಸೊ ಇದನ್ನ ಇದೇ ತರ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಆಶಯ ಇದೆ. So we will continue to work with the Bharat Cancer Hospital, and I would like to really thank the Bharat Cancer Hospital management team, Dr. Madhavi, and also doctor who gave all the treatments. So we are very, very pleased that ಇದು ರೆಕಾರ್ಡ್ ಟೈಮ್ ಅಂತಾನೆ ಹೇಳ್ಬೋದು. ನಾವು ಇದುವರೆಗೂ ಬೇಕಾದಷ್ಟು ಪ್ರೋಗ್ರಾಮ್ಗಳಲ್ಲಿ ನಮ್ಮ ತೊಡಗಿಸ್ಕೊಂಡಿದ್ದೀವಿ. 3 ತಿಂಗಳಲ್ಲಿ ಒಂದು ಪ್ರೋಗ್ರಾಮ್ನ ಐಡೆಂಟಿಫೈ ಮಾಡಿ, ಅದನ್ನ ಸ್ಕೋಪ್ ಡಿಫೈನ್ ಮಾಡಿ, ಅದನ್ನ ಕಾರ್ಯಗತವಾಗಿ ಮಾಡೋದು, ಇದು ನಿಜವಾಗ್ಲೂ the effort what put by the Bharat Cancer Hospital team is really admiring. So ಇದೇ ತರ ನಾವೆಲ್ಲ ಪ್ರಾಜೆಕ್ಟ್ಗಳನ್ನು ಇಷ್ಟೇ ತ್ವರಿತಗತಿಯಲ್ಲಿ ಇಷ್ಟೇ ಸಕ್ಸಸ್ಫುಲ್ ಆಗಿ ಮಾಡೋದಿತ್ತು ಅಂತಂದ್ರೆ, I think we can really make sure that we will be the CSR funds can be really utilized in the right way for the right reason and noble causes. Within a very short period of time. Once again, ಕಮ್ಯುನಿಟಿಗೆ ಗೊತ್ತಾಗ್ಲಿ. ಈಗ ಯಾರೋ ಅವ್ರಿಗೆ ಒಂದು ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದ್ರೆ, ಓಕೆ, there are companies, there are hospitals, there are doctors who are there to help them. ಅವರು ತಮ್ಗೆ ಅನ್ಕೊಂಡ್ಬಿಟ್ಟು ನಮ್ಗೆ ಇದರಿಂದ ಮುಕ್ತಿನೇ ಇಲ್ಲ ಅನ್ನೋ ಅನ್ಕೊಳ್ಳೋ ಬದಲು they can reach out. ಡೆಫಿನೆಟ್ಲಿ ಯಾರು ಮುಂದೆ ಬರ್ತಾರೆ. ಇದು ಕಂಪನಿನೇ ಆಗ್ಬೇಕು ಅಂತಿಲ್ಲ ಅಥವಾ ಹಾಸ್ಪಿಟಲೇ ಆಗ್ಬೇಕು ಅಂತಿಲ್ಲ.
ಈ CSR ಅನ್ನೋದಕ್ಕೆ ಕೆಲವು ಸತಿ ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ನಾವು ಇದು ಕಂಪ್ನಿ ಮಾತ್ರ ಮಾಡೋದು ಅಂತ ಅಂದ್ಬಿಟ್ಟು. ಆದ್ರೆ ಪ್ರತಿಯೊಬ್ಬ ನಾಗರಿಕನೂ ಓಕೆ ಹೂ ಇಸ್ ಫೈನಾನ್ಷಿಯಲಿ ಗುಡ್, ಓಕೆ ಹೂ ಇಸ್ ಫೈನಾನ್ಷಿಯಲಿ ಹೆಲ್ತಿ, ಓಕೆ ಹಿ ಕ್ಯಾನ್ ಕಾಂಟ್ರಿಬ್ಯೂಟ್ ಇಟ್. ಓಕೆ ಹನಿ ಕುಡಿದ್ರೆ ಹಳ್ಳ ಇರೋ ತೆನೆ ಕುಡಿದ್ರೆ ಭತ್ತ ಅಂತಂದಂಗೆ ಎಲ್ಲಾರು ಒಂದಷ್ಟು ಹಣವನ್ನ ಅಥವಾ ನಾವು ಸಮಾಜದ ಕಡೆ ಅವ್ರು ವಿನಿಯೋಗ ಮಾಡ್ತು ಅಂತಂದ್ರೆ ಇಲ್ಲಿ ಹಾಸ್ಪಿಟಲ್ ನಲ್ಲಿ ಬೇಕಾದಷ್ಟು ಸ್ಕೀಮ್ಗಳಿದೆ. ಆಮೇಲೆ ನಿಮ್ಗೆ ಇದ್ರ ಮೇಲೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಓಕೆ ಸೊ ಈ ಅರಿವು ಜನಗಳಲ್ಲಿ ಮೂಡಬೇಕು. ಯಾಕಂದ್ರೆ ಎಲ್ಲರೂ ಏನ್ ಅನ್ಕೋತಾರೆ ಅಂತಂದ್ರೆ ನಾನು ಒಂದು 100 ರೂಪಾಯಿ ಕೊಟ್ರೆ ಅಥವಾ 500 ರೂಪಾಯಿ ಕೊಟ್ರೆ ಅದರಿಂದ ಏನಾಗತ್ತೆ ಅಂತ. ಆತರ ಒಂದು 50 ಜನ 100 ರೂಪಾಯಿ 500 ರೂಪಾಯಿ ಕೊಡ್ತು ಅಂತಂದ್ರೆ ಒಬ್ಬ ಒಂದು ರೋಗಿಯನ್ನ ಅದನ್ನ ಗುಣಪಡಿಸಕ್ಕೆ ಪ್ರಯತ್ನ ಪಡ್ಬೋದು. ಸೊ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ ಈ ಅವೇರ್ನೆಸ್ ಎಲ್ಲರಿಗೂ ಬರ್ಲಿ. ಅದನ್ನ ನೀವು ಆದಷ್ಟು ಸ್ಪ್ರೆಡ್ ಮಾಡಿದಷ್ಟು ಜನಗಳಿಗೆ ಒಂದು ಈ ಪ್ರೋಗ್ರಾಮ್ ಇರೋದು ಗೊತ್ತಾಗತ್ತೆ. ಎರಡನೇದು ಅವರು ಅದರಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ಯಾವುದೇ ತರದಲ್ಲಾಗ್ಲಿ ಅದಕ್ಕೆ ಒಂದು ಅವಕಾಶನೂ ಸಿಗುತ್ತೆ. ಸರ್, ದೇಶದಲ್ಲಿ ನಿಮ್ದು ಬಿಸ್ನೆಸ್ ಮ್ಯಾಗ್ನೆಟ್ ಈ ಭಾವನೆ ನಿಮ್ಗೆ ಯಾಕೆ ಬಂತು ಸರ್? ಇದು ಎರಡು ತರ ಇದೆ. ಪ್ರತಿಯೊಂದು ಕಂಪ್ನಿನಲ್ಲೂ ಇದಿದೆ. ಅದು ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಓಕೆ, ಎಲ್ಲಾ ಕಂಪನಿಯು ತಮ್ಮಲ್ಲಿ ಎಷ್ಟು ಲಾಭ ಮಾಡ್ತಾರೋ ಆ ಲಾಭದಲ್ಲಿ ಇಷ್ಟು ಪರ್ಸೆಂಟೇಜ್ ಅನ್ನೋದನ್ನ ಅವರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ವಿನಿಯೋಗಿಸಬೇಕು ಅಂತ ಅಂದ್ಬಿಟ್ಟು ಒಂದು ರೂಲ್ಸ್ ಇದೆ. ಓಕೆ, ಅದು ಎಲ್ಲಾ ಕಂಪನಿಗಳು ಪಾಲಿಸುತ್ತವೆ. ಓಕೆ, ಸೊ ಇವಾಗ ಏನ್ ಬರ್ತಾ ಇದೆ ಅಂದ್ರೆ ಈ ಮುಂಚೆ ಏನಾಗ್ತಾ ಇತ್ತು ಅಂತಂದ್ರೆ ಇದು ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಇನ್ವಾಲ್ವ್ ಆಗ್ತಾ ಇದ್ವಿ. ಅದರಲ್ಲಿ ಇಲ್ಲ ನಾವೇ ಡೈರೆಕ್ಟ್ ಆಗಿ ಮಾಡ್ತಾ ಇದ್ವಿ ಅಥವಾ ಇದೇ ತರ ಬಾರ್ತ್ ಕ್ಯಾನ್ಸರ್ ಹಾಸ್ಪಿಟಲ್ ತರ ಒಬ್ಬರು ಪಾರ್ಟ್ನರ್ ಜೊತೆ ಅದನ್ನ ಮಾಡ್ತಾ ಇದ್ವಿ. ಬಟ್ ಅದು ಅವೇರ್ನೆಸ್ ಇರ್ಲಿಲ್ಲ. ಅದು ಒಂದು ಮೋರ್ ದೆನ್ ಟ್ರಾನ್ಸ್ಪರೆನ್ಸಿ ಅಂತಂದ್ರೆ ಏನು ಅಂತಂದ್ರೆ ಅದನ್ನ ಒಂದು ಶೇರ್ ಮಾಡ್ಕೋತಾ ಇರ್ಲಿಲ್ಲ. ವೆಬ್ಸೈಟ್ ಅಲ್ಲಿ ಹೋಯ್ತು ಅಂತಂದ್ರೆ ಪ್ರತಿಯೊಂದು ಕಂಪನಿ ವೆಬ್ಸೈಟ್ ಅಲ್ಲಿ ನಮ್ದು ಪಬ್ಲಿಕ್ ಲಿಸ್ಟೆಡ್ ಕಂಪನಿನಲ್ಲಿ ಏನೇನ್ ಮಾಡಿದೀವಿ ಎಲ್ಲಾ ಇನ್ಫಾರ್ಮೇಶನ್ ಇರುತ್ತೆ. ಮತ್ತೆ ಆನ್ಯುಯಲ್ ರಿಪೋರ್ಟ್ ಬಂದಾಗ ಅದೆಲ್ಲ ಇರುತ್ತೆ. ಸೊ ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇದನ್ನ ಮುಂಚೆನೆ ನಾವು ಹೇಳಿ ಅದನ್ನ ಕಾರ್ಯಗತ ಮಾಡೋದು. ಅದೇ ಡಾಕ್ಟರ್ ಹೇಳಿದಂಗೆ ಒಂದು ಟ್ರಾನ್ಸ್ಪರೆನ್ಸಿ ನಾವು ಇಲ್ಲಿ ವಿನಿಯೋಗಿಸ್ತಾ ಇದೀವಿ. ಈ ಪ್ರೋಗ್ರಾಮು ಇಷ್ಟು ಸಕ್ಸಸ್ ಆಗಿದೆ. ಅದನ್ನ ನಿಮ್ಗಳ ಜೊತೆ ಹಂಚ್ಕೊಂಡಾಗ ಏನಾಗುತ್ತೆ ಅಂದ್ರೆ ಪಬ್ಲಿಕ್ ಅಲ್ಲಿ ಅದು ಅವೇರ್ನೆಸ್ ಬರುತ್ತೆ. ಆ ಪಬ್ಲಿಕ್ ನಲ್ಲಿ ಅವೇರ್ನೆಸ್ ಬಂದಾಗ ವಿ ವಿಲ್ ಬಿ ಏಬಲ್ ಟು ಡೂ ಮೋರ್. ಆಮೇಲೆ ನಮಗೂ ಬೇರೆ ಇನ್ನೆಲ್ಲೋ ಏನೋ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ಅದು ಗೊತ್ತಾಗುತ್ತೆ. ಇವಾಗ ನಾವು ಬಾತ್ ಕ್ಯಾನ್ಸರ್ ಹಾಸ್ಪಿಟಲ್ ಬಂದು ನಮ್ಗೆ ವಿಜಯ್ ಕುಮಾರ್ ಸೀನಿಯರ್ ಸರ್ಜಿಕಲ್ ಆಂಕಾಲಜಿಸ್ಟ್ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ನಿಮ್ಗೆಲ್ಲ ತಿಳಿದಿರೋ ಹಂಗೆ ಸರಿಸುಮಾರು ಇವ್ರದ್ದು 40 ಇಯರ್ಸ್ ಇಂದ, ನಮ್ದು ಆಲ್ಮೋಸ್ಟ್ 35 ಇಯರ್ಸ್ ಇಂದ ಮೈಸೂರು ಜಿಲ್ಲೆ ಸುತ್ತಮುತ್ತ ಜಿಲ್ಲೆ ಸೇವೆ ಸಲ್ಲಿಸ್ತಾ ಇದೆ. ಈಗ ಸರ್ ಹೇಳ್ದಂಗೆ 3 months ಬ್ಯಾಕ್ ಲೈಕ್ ಈ ತರ ಪ್ರಾಜೆಕ್ಟ್ ಅಥವಾ ಪ್ರಪೋಸಲ್ ಶುರು ಆಯಿತು. ನಾರಿ ಸ್ವಸ್ತಿ ಪ್ರೋಗ್ರಾಮ್ ಅಂದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅವ್ರಿಗೆ ನಿಮ್ಗೆಲ್ಲ ತಿಳಿದಿರೋಂಗೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಅಥವಾ ಸ್ತನ ಕ್ಯಾನ್ಸರ್ ಅನ್ನೋದು ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ವುಮೆನ್. ಸೊ ಕೆಲವರು ಎಕನಾಮಿಕ್ ವೀಕರ್ ಸೆಕ್ಷನ್ ಅವ್ರಿಗೆ ಈ ಸೌಲಭ್ಯನ ಒದಗಿಸಿದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈ ಪ್ರಪೋಸಲ್ ಶುರು ಮಾಡಿ ನಾವು ಆಲ್ಮೋಸ್ಟ್ 2.5-3 months ಬ್ಯಾಕ್ ಇದು ಶುರು ಮಾಡೋದು ಪ್ರಾಜೆಕ್ಟ್. ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರಿ. ಸರ್ ಹೇಳ್ದಂಗೆ ವಿ ಆರ್ ಪ್ಲಾನಿಂಗ್ ಫಾರ್ 50 ಕೇಸಸ್. ಅಪ್ ಟು 47 ವಿ ಆರ್ ಏಬಲ್ ಟು ರೀಚ್. ಓನ್ಲಿ 3 ಕೇಸಸ್ ಇದಾಯ್ತು. ಬಟ್ ಇದು ಸಕ್ಸಸ್ಫುಲ್ ಒಂದ್ ಕಡೆ. ಬಟ್ ನಿಮ್ಗೆಲ್ಲ ತಿಳಿದಿರೋಂಗೆ 2.5-3 months ಅಲ್ಲಿ ಇಷ್ಟು ಕೇಸಸ್ ಮಾಡಿದ್ರೆ ಅಂದ್ರೆ ಎಷ್ಟು ಕಾಮನ್ ಆಗಿದೆ. ಸೊ ಅದು ಒಂಥರ ಭಯ ಪಡ್ಬೇಕಾದಂತ ವಿಷಯ. ಅದ್ರ ಜೊತೆ ಏನ್ ಇನ್ನೊಂದು ಹೇಳ್ಬೇಕಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದಷ್ಟು ಒಳ್ಳೇದು ನೀವೆಲ್ಲ. ಸೊ ಅವೇರ್ನೆಸ್ ಕ್ರಿಯೇಟ್ ಆದಷ್ಟು ಅರ್ಲಿ ಸ್ಟೇಜ್ ಬಂದ್ರೆ ಕ್ಯೂರ್ ರೇಟ್ಸ್ ಚೆನ್ನಾಗಿರುತ್ತೆ. ಇದು ಪ್ರತಿ ಸತಿ ನಾನು ಹೇಳ್ತಾ ಇರ್ತೇನೆ. ಸೊ ಎನಿವೇ ಲೈಕ್ ಐ ರಿಯಲಿ ಥ್ಯಾಂಕ್ ಅವರ್ ಆಟೋಮೇಟಿವ್ ಆಕ್ಸಿಲ್ ಟೀಚರ್ ಫಾರ್ ಸಪೋರ್ಟಿಂಗ್ ಎ ನೋಬಲ್ ಕಾಸ್ ಅಂಡ್ ವಿ ಲೈಕ್ ಅಂದ್ರೆ ಫ್ಯೂಚರ್ ಅಲ್ಲೂ ಇದೇ ರೀತಿ ಪ್ರಾಜೆಕ್ಟ್ಸ್ ಅಲ್ಲಿ ಜೊತೆಯಲ್ಲಿ ನಿಲ್ಲೋಣ, ಸಂಸ್ಥೆ ಅಥವಾ ನಮ್ಮ ಸಮಾಜಕ್ಕೆ ಹೆಲ್ಪ್ ಆಗಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. The BPL cards also they don't have. They cannot afford that even investigations also. For them we have that. So they cannot afford even investigations or nothing like that. ಈಗ ಪ್ರತಿಯೊಬ್ಬರಿಗೂ BPL ಕಾರ್ಡ್ ಇರೋದಿಲ್ಲ. ಈವನ್ ಎಕನಾಮಿಕ್ ವೀಕರ್ ಸೆಕ್ಷನ್ ಅಲ್ಲೂ ಕೆಲವೊಬ್ಬರಿಗೆ BPL ಕಾರ್ಡ್ ಸೌಲಭ್ಯ ಇರೋದಿಲ್ಲ. ಆಮೇಲೆ ಅವರ ಕೆಲವು ಇನ್ವೆಸ್ಟಿಗೇಷನ್ಸ್ ಫಾರ್ ಎಕ್ಸಾಂಪಲ್
ಒಂದು ಕ್ಯಾನ್ಸರ್ ಪೇಷಂಟ್ಗೆ ನಾವು ಸರ್ಜರಿ ಮಾಡ್ಬೇಕಂದ್ರೆ ಸರಿಸುಮಾರು ಬ್ಲಡ್ ಇನ್ವೆಸ್ಟಿಗೇಷನ್ ಬೇಕು, ಅವ್ರ ಹಾರ್ಟ್ ಕಂಡೀಷನ್ ಹೇಗಿರುತ್ತೆ ನೋಡಬೇಕು, ಅವ್ರಿಗೆಲ್ಲ ಇನ್ವೆಸ್ಟಿಗೇಷನ್ ಚೆನ್ನಾಗಿದಾರ ಇಲ್ಲ, ಅನಸ್ತೀಸಿಯಾ ಕೊಡ್ಬೋದಾ, ಸರ್ಜರಿ ತಡ್ಕೊಳಕ್ ಆಗ್ತಾರ, ಅವೆಲ್ಲ ಟೆಸ್ಟ್ ಮಾಡ್ಬೇಕಾದ್ರೆ ಸರಿಸುಮಾರು ಒಂದು 9,000 ರಿಂದ 10,000 ಟೆಸ್ಟ್ಗಳೇ ಆಗುತ್ತೆ. ಅದನ್ನ ಅಫೋರ್ಡ್ ಮಾಡಕ್ ಆಗೋದಿಲ್ಲ. ಸೊ ನಾವು ಸರ್ ಅವರ ಹೆಲ್ಪ್ ಇಂದ ಈ CSR ಆಕ್ಟಿವಿಟಿಯಿಂದ ಎಲ್ಲ ಕವರ್ ಆಗಂಗಾಯ್ತು. ಪೇಷಂಟ್ಗೆ ದೇ ಆರ್ ಏಬಲ್ ಟು ಸೇವ್ ಸೋ ಮಚ್ ಮನಿ. ಆ ಉಳಿತಾಯ ಪಾಪ ಅದನ್ನ ಅವರು ದಿನನಿತ್ಯಕ್ಕೆ ಉಪಯೋಗಿಸ್ಕೊಬಹುದು ಅಲ್ವಾ. ಈ ರೋಗ ಲಕ್ಷಣಗಳೇನು ಸರ್ ಈ ಪ್ರಶ್ನೆ?